महाक्षेत्रम् ज्ञानज्योति श्री सिद्धगंगा. ಎಲ್ರಿಗೂ ನಮಸ್ಕಾರ. ಇದು ಸ್ವಸ್ತಿಕ್ಸ್ ಗುಲಾಬ್ ಜಾಮೂನ್ ಮಿಕ್ಸ್ ಮನೆ ಮನೆ ಮಹಾಲಕ್ಷ್ಮಿ. ಕೆಲವರು ಬೆಳಿಗ್ಗೆ ಎದ್ದ ಮೇಲೆ ಸೂರ್ಯನ ನೋಡಿದ್ರೆ, ಸೂರ್ಯ ಎದ್ದ ಮೇಲೆ ನೋಡೋದು ಇವ್ರನ್ನ, ಅಂದ್ರೆ ನಮ್ಮ ಮನೆ ಮಹಾಲಕ್ಷ್ಮಿಯರನ್ನ. ಅಂಥ ಮಹಾಲಕ್ಷ್ಮಿಯರನ್ನ ಸಂಭ್ರಮಿಸೋದೆ ಮನೆ ಮನೆ ಮಹಾಲಕ್ಷ್ಮಿ. ಅನ್ನದಾಸೋಹಿ, ಅಕ್ಷರ ದಾಸೋಹಿ, ಜ್ಞಾನ ದಾಸೋಹಿ, ಗುಣದಾಸೋಹಿ, ಅಜಾತ ಶತ್ರು, ನಡೆದಾಡುವ ದೇವರು ಎಂದು ಮನೆ ಮನೆ ಮಾತಾದ ಶ್ರೀ ಶ್ರೀ ಶಿವಕುಮಾರ್ ಸ್ವಾಮಿಗಳ ಭವ್ಯ ನೆರಳಲ್ಲಿ ನಾವಿವತ್ತಿದ್ದೀವಿ. ಸರಿಗಮ ಪದನಿ ಸಾವಿರದ ಶರಣು. ಶಿವಯೋಗಿಗಳ ಕೈಂಕರ್ಯದ ನಾಡು. ಶ್ರೀ ಶಂಕರಾಚಾರ್ಯರ ಪಾದ ಸ್ಪರ್ಶವಿರುವ ಪುಣ್ಯ ಬೀಡು. ಹಸಿದವರಿಗೆ ಅನ್ನ, ಆಸಕ್ತರಿಗೆ ಜ್ಞಾನ, ಈ ಎರಡು ಇಲ್ಲಿ ಎಂದೆಂದಿಗೂ ಅತಿವೃಷ್ಟಿ. ಇದು ಕರುನಾಡಿನ ಪೌರಾಣಿಕ ಸೃಷ್ಟಿ. ಇಂಥ ಪುಣ್ಯ ಭೂಮಿಯಲ್ಲಿ ಇವತ್ತು ನಾವಿದ್ದೀವಿ. ಇಲ್ಲಿ ಕಾಯಕವನ್ನೇ ಕೈಲಾಸ ಮಾಡಿಕೊಂಡು ಕೆಲಸ ಮಾಡ್ತಿರುವ ಶಶಿಕಲಾ ನಮ್ಮ ಇವತ್ತಿನ ಮಹಾಲಕ್ಷ್ಮಿ. ಮಹಾಲಕ್ಷ್ಮಿಯ ಕಿರುಪರಿಚಯ ನಿಮಗಾಗಿ. ನಮಸ್ತೆ, ನನ್ನ ಹೆಸರು ಶಶಿಕಲಾ. ನಾನು ನಿಮ್ಮ ಮನೆ ಸೊಸೆ. ಹಸ್ಬೆಂಡ್ ಒಬ್ರು ದುಡಿತಿದ್ರು. ನಮ್ಮ ಅತ್ತೆ ಮಾವ ಹಾರ್ಟ್ ಪೇಷೆಂಟು. ಟ್ಯಾಬ್ಲೆಟ್ಸ್ಗಳಿಗೇನೆ 4000 5000 ಬೇಕಿತ್ತು. ಅವ್ರು ಜಸ್ಟ್ ಸ್ಯಾಲ್ರಿ ಬಂದೆ 4000 ಇತ್ತು. ಬಟ್ ಅವ್ರಿಗೆ ನಾನು ಹೆಲ್ಪ್ ಮಾಡಬೇಕು ಅಂತ ಹೇಳಿ ಮೋರ್ ಸೂಪರ್ ಮಾರ್ಕೆಟ್ ಜಾಯ್ನ್ ಆದೆ. ಕೋವಿಡ್ ಬಂದ್ಮೇಲೆ ನನಗೆಲ್ಲೂ ಕೆಲಸನೇ ಇಲ್ದಂಗಾಯ್ತು. ಮಾಲ್ಗಳೆಲ್ಲ ಕ್ಲೋಸ್ ಆಯ್ತು. ಈಗ 3 ಮಂತ್ಸಿಂದ ನಾನು ಅಡಿಗೆ ಕೆಲ್ಸಕ್ಕೆ ಹೋಗ್ತಿದ್ವಿ. ನನ್ನ ಮದ್ವೆ ಆದ್ಮೇಲೆ ನಮ್ಮ ಅತ್ತೆ ಆಕ್ಚುಲಿ ಅವ್ರಿಗೆ ಸೊಸೆನ್ ಕೆಲ್ಸಕ್ಕೆ ಕಳ್ಸೋದೇ ಇಷ್ಟ ಇರಲಿಲ್ಲ. ಆಯಿಲ್ ಮಿಲ್ ಕೆಲ್ಸಕ್ಕೆ ಹೋಗ್ತಿದ್ರು. ಮೆಟ್ಲು ಹತ್ಬೇಕಾದ್ರೆ ಅವರು ಜಾರ್ ಬಿದ್ದು ಕೆಲ್ಸಕ್ಕೆ ಅವರು ಹೋಗ್ದಂಗಾಯ್ತು. ಆಮೇಲೆ ಆದ್ರೂ ನಾನು ಸಪೋರ್ಟ್ ಮಾಡಬೇಕು ಮಗನ್ಗೆ ಅಂತ ಹೇಳಿ ಮದ್ವೆಗಳಿಗೆ ಹೋಗಿ ಮದ್ವೆ ಹೆಣ್ಗೆ ಬಳೆ ತೋಡಿಸಿ ಅಟ್ಲೀಸ್ಟ್ ನಮ್ಮ ಖರ್ಚಿಗೆ ನಾವು ದುಡಿಬೇಕು, ನಾವು ಹೆಲ್ಪ್ ಮಾಡಬೇಕು ಅಂತ ಹೇಳಿ ಮಾಡ್ತಿದ್ದಾರೆ. ಬಟ್ ಕೋವಿಡ್ ಬಂದ್ಮೇಲೆ ಅದು ಸ್ಟಾಪ್ ಆಗ್ಬಿಟ್ಟಿದೆ. ನನ್ನ ಹೆಸರು ಶಾಂತಮ್ಮ. ಶಶಿಕಲೆ ಅವ್ರ ಅತ್ತೆ. ನನ್ನಂತೂ ಚೆನ್ನಾಗೇ ನೋಡ್ಕೊಂತಾರಪ್ಪ. ನಾವು ಏನೋ ಇಷ್ಟ ಸಾಲ ಮಾಡಿ ಒಂದು ಸೈಟ್ ತೆಗ್ದಿದ್ದು. ಸೈಟು ಇಲ್ಲಿ ಮನೆ ಕಟ್ಟಬೇಕು ಅಂತ ಚಾಲೆಂಜ್ ತಗೊಂಡು ಒಂದು ಮನೆ ಕಟ್ಕೊಂಡು ಸಾಲ ಮಾಡ್ಕೊಂಡು ಈಗ ಸಾಲ ತೀರ್ಸೋಕ್ಕೆ ಯಾವುದೋ ಒಂದು ಕೆಲಸಕ್ಕೆ ಹೋಗ್ತಾ ಇದ್ದೆ. ಸೊಸೆ ನಾನು ಹೋಗಿ ಅವಾಗಲೇ ಕೆಲಸಕ್ಕೆ 20 ವರ್ಷ ಆಯಿತು. ನನಗೂ ಹಾರ್ಟ್ ಓಪನ್ ಸರ್ಜರಿ ಆಗಿದೆ. ಎಲ್ಲ ನನ್ನ ಚಿಕ್ಕ ಮಗ ಸೊಸೆ ನೋಡ್ಕೊತಾ ಇದ್ದಾರೆ. ನನ್ನ ಹೆಸರು ರಂಗನಾಥ್ ಅಂತ ಹೇಳಿ. ನಾನು ಶಶಿಕಲಾ ಅವರ ಹಸ್ಬೆಂಡು. ನಾನು ಒಬ್ರ ಹತ್ರ ಡ್ರೈವಿಂಗ್ ಕೆಲ್ಸಕ್ಕೆ ಹೋಗ್ತೀನಿ, ಕಾರ್ ಡ್ರೈವಿಂಗಿಗೆ. ಅದು ಮಧ್ಯಾಹ್ನ ತನಕ ಇರುತ್ತೆ ಡ್ಯೂಟಿ. ಸೊ ಮಧ್ಯಾಹ್ನ ಮೇಲೆ ಬಂದು ನಾನು ಆಟೋನು ಓಡಿಸ್ಕೊತೀನಿ. ನಾನು 2 ಕೆಲಸ ಮಾಡ್ತಾ ಇದ್ದೀನಿ. ಜೊತೆಗೆ ನನ್ನ ಹೆಂಡತಿನೂ ನನಗೆ ಕೈ ಜೋಡಿಸಿ ಕೆಲಸ ಮಾಡ್ತಾ ಇದ್ದಾಳೆ ಅವಳು. ಅಂದ್ರೆ ನಮ್ಮ ಮನೆ ಅನ್ನೋದೇ ಒಂದು ಗೋಲ್ ಇತ್ತು. ಈಗ ದೇವ್ರು ಅದಕ್ಕೆ ಅವಕಾಶ ಮಾಡ್ಕೊಟ್ಟಿದ್ದಾನೆ. ನೆಮ್ಮದಿಯಾಗಿ ಚೆನ್ನಾಗಿದ್ದೀವಿ. ಜೀವನ ಮಾಡಕ್ಕೆ ಒಂದು ಕೆಲಸ ಬೇಕು, ಮಾಡ್ಕೊಂಡು ಹೋಗ್ತಾ ಅವಳೆ ಅಷ್ಟೇ. ನಮ್ಮನೆ ಮಹಾಲಕ್ಷ್ಮಿ ಅವಳು. ಅವಳಿಂದಲೇ ನಮ್ಮನೆ. ನಮಸ್ತೆ. ಭಾಗ್ಯಲಕ್ಷ್ಮಿ ಬಾರಮ್ಮ. ಥ್ಯಾಂಕ್ ಯು. ಥ್ಯಾಂಕ್ ಯು. ಈಗ ಗೆರೆ ದಾಟ್ ನೀನು ಬರಬಾರ್ದು, ಗೆರೆ ದಾಟ್ ನಾನು ಬರಬಾರ್ದು ಅಂತ. ನೀವು ಬರ್ಬೋದು. ಈಗ ಮನೆಯವ್ರ ಪರಿಚಯ ಯಾರು ಮಾಡಿಸ್ಕೊಡ್ತೀರಾ? ಅದು ಯಾವಾಗ್ಲೂ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಅನ್ನೋ ನಾನಿಲ್ವಾ ಇಲ್ಲಿ ಕೇಳು ಅಂತ ಅಲ್ವಾ ಅಪ್ಪಾಜಿ? ಅಮ್ಮ ನಮ್ಮ ಹೆಂಗಸರು ಫಸ್ಟ್ ಹೋಗೋದೆ ಹೆಂಗಸ್ರ ಕಡೆಗೆ. ಹೆಂಗಸ್ರ ಹೆಸರೇನು? ಶಾಂತಮ್ಮ. ಅರೆ ವಾ, ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ನಮ್ಮ ಮನೆ ಮಹಾಲಕ್ಷ್ಮಿ ನನ್ನ ಸೊಸೆ. ಓ, ಹೆಂಡತಿಗೆ ಮಾತ್ರ ಮಹಾಲಕ್ಷ್ಮಿ ಅನ್ಲಿಲ್ಲ, ಮಗ ಸೊಸೆಗೆ ಮಹಾಲಕ್ಷ್ಮಿ ಮಾತ್ರ ವಿಚಾರಿಸ್ಕೊತಾರೆ. ಓಕೆ, ನಿಮ್ಮ ಮನೆ ಮಹಾಲಕ್ಷ್ಮಿ ಶಶಿಕಲಾ ಅವರು. ಇನ್ನೊಂದು ಮಗ. ನಮಸ್ತೆ ಸರ್. ನನ್ನ ಮೊಮ್ಮಗಳು. ನಮಸ್ತೆ. ಇವಳು ನನ್ನ ದೊಡ್ಡ ಮಗಳು. ದೊಡ್ಡ ಮಗಳ? ಓಕೆ. ನನ್ನ ಚಿಕ್ಕ ಮಗಳು. ನಮಸ್ತೆ. ನನ್ನ ಚಿಕ್ಕ ಕಳಿಯ. ನಮಸ್ತೆ ಸರ್. ಓಕೆ, ಈಗ ಮನೆಯವ್ರ ಪರಿಚಯ ಮಾಡಿಸ್ಕೊಟ್ರಿ, ಮನೆ ಪರಿಚಯ ಮಾಡಿಸ್ಕೊಡ್ತೀರಾ? ಅದನ್ನಾದ್ರೂ ಅವ್ರು ಮಾಡಿಸ್ಕೊಡ್ಬೋದಾ? ಅದನ್ನು ನೀವೇ? ಇಲ್ಲ ಇಲ್ಲ ಇಲ್ಲ. ನೋಡು, ಹೋಗೋಣ ನಡ್ರಿ, ಬನ್ನಿ.
ಇಲ್ಲಿ ಒಂದ್ ನಿಮಿಷ. ಇಲ್ಲಿ ಮದುವೆಗಳಿಗೆ ಶಾಸ್ತ್ರದ ಬಳೆಗಳನ್ನು ತೊಡಿಸಲಾಗುತ್ತದೆ, ಹೌದಾ? ಅಮ್ಮ ಮಾಡ್ತಾರೆ. ಯಾವಾಗ ಮಾಡ್ಕೊಂಡ್ ಬಂದಿದ್ದೀರಮ್ಮ? ನಾನು ಈಗಾಗಲೇ ಸುಮಾರು ವರ್ಷದಿಂದನೂ ಮಾಡ್ತೀನಿ. ಓ, ಎಂತ ಪುಣ್ಯದ ಕೆಲಸ ಇದು, ಸೂಪರ್. ಸೊ ಇದ್ರ ಬಗ್ಗೆ ಆಮೇಲೆ ಡೀಟೇಲ್ ಆಗಿ ಮಾತಾಡೋಣ. ಮನೆ ನೋಡ್ಬಿಡೋಣ. ಮಾಡೋಣ. ಇದು ಹಾಲು. ಕುತ್ಕೊಂಡು ಚಿಕ್ಕದಾಗ ಒಂದು ಹಾಲು ಟೀ ಕುಡ್ಕೊಂಡು ಸ್ಟೈಲ್ ಆಗಿ. ಇಲ್ಲಿ ಇಟ್ಟಿದ್ದೀರಾ ಬಳೆಗಳು? ಹೌದು. ಇದು ಯಾರ ಫೋಟೋ? ಇದು ನಮ್ಮ ಬೀಗ್ರದು. ಅದು ನಮ್ದು. ಬೀಗ್ರು ಅಂದ್ರೆ ಸೊಸೆ ಮಹಾಲಕ್ಷ್ಮಿ ಇದಾರಲ್ಲ ಈಗ, ಅವ್ರದ್ದು. ಅವ್ರ ತಂದೆ ತಾಯಿನ? ಅಯ್ಯೋ, ಸೋ ಸ್ವೀಟ್. ಎಲ್ಲಾ ಮನೇಲೂ ಅತ್ತೆ ಮಾವನ್ ಫೋಟೋಗಳು ನೋಡಿದೀವಿ, ಬಟ್ ಇಲ್ಲಿ ನಿಮ್ ತಂದೆ ತಾಯಿ ಫೋಟೋನು ಇಟ್ಕೊಂಡಿದೀರ. ಅವರಿಂದ ನನ್ನಿಂದ ಈ ಮನೆ, ಹಂಗಾಗಿ ಅವರು ಇರಬೇಕು ನನ್ಗೆ, ಇವ್ರು ಇರ್ಬೇಕು. 2 ಕಣ್ಣು ಇದ್ದಂಗೆ ನನಗೆ, ಹಾಗಾಗಿ ಅವರು ಒಂದು ಸೋ ಸ್ವೀಟ್. ಅದೇ ಕರೆಕ್ಟ್ ಅಪ್ಪಾಜಿ. ಫೋಟೋ ಸಕ್ಕದಾಗಿದೆ. ಇವಳೇನು ಟ್ರೆಡಿಷನಲ್ ಅಲ್ಲೂ ಚೆನ್ನಾಗಿ ಕಾಣ್ತಾಳೆ, ಮಾಡರ್ನ್ ಅಲ್ಲೂ ಚೆನ್ನಾಗಿ ಕಾಣ್ತಾಳೆ. ರಾಣಿ ಲಕ್ಷ್ಮಿ. ಕರೆಕ್ಟ್. ಕಿಚನ್ ನಮ್ ಡಿಪಾರ್ಟ್ಮೆಂಟ್ ಬಂತಲ್ಲ, ನಮ್ದು ಏನಿದ್ರು ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್. ಇಲ್ಲಿ ಯಾರ್ದು ಫೀಲ್ಡಿಂಗ್ ಡಿಪಾರ್ಟ್ಮೆಂಟ್ ಯಾರ್ದು? ಅಡಿಗೆ 50-50. ಅಮ್ಮ ಅರ್ಧ, ನಾನು ಅರ್ಧ. ಅಂದ್ರೆ ನನ್ ಜಾಬ್ ಅರ್ಧ ಅನ್ನ ಅಮ್ಮ ಮಾಡ್ತಾರೆ, ಅರ್ಧ ಅನ್ನ ಅವ್ರು ಮಾಡಿದ್ರೆ ಸಾಂಬಾರ್ ನಮ್ದು, ಸಾರ ಅವ್ರು ಮಾಡಿದ್ರೆ ಮುದ್ದೆ ನಮ್ದು. 50-50. ಈ ಪಾರ್ಟಿ ಯಾರು ಮಾಡಿದೀರಾ? ಎಲ್ಲ ಬರ್ತಾಳೆ, ಚೆನ್ನಾಗಿ ತಿಂತಾಳೆ ಅಂತ ಮಾಡಿದೀರಾ? ಎಲ್ಲಾರ್ಗು ಒಂದೊಂದು ತುತ್ತು. ಸೋ ಸ್ವೀಟ್, ವೆರಿ ನೈಸ್, ತುಂಬಾ ಚೆನ್ನಾಗಿದೆ. ಸೊ ಮನೆ ನೋಡಿದ್ದಾಯ್ತು, ಈಗ ಮನೆಯವ್ರನ್ನೆಲ್ಲರೂ ಕರ್ಸ್ಬಿಡಿ, ಚೆನ್ನಾಗಿ ಮಾತಾಡೋಣ, ಆಟ ಆಡೋಣ, ಮಜಾ ಮಾಡೋಣ. ಓಕೆನಾ? ಕರ್ಸಿ ಎಲ್ರು, ಬನ್ನಿ. ಶಶಿಕಲಾ ಅವರೇ, ನಿಮ್ ಮನೆಯವ್ರ ಪರಿಚಯ ಮಾಡ್ಕೊಟ್ರಿ, ನಿಮ್ ಮನೆ ಪರಿಚಯ ಮಾಡ್ಕೊಟ್ರಿ. ಈಗ ನಿಮ್ ಬಗ್ಗೆ ನನ್ಗೆ ಇನ್ನೊಂಚೂರು ಹೇಳಿ. ನೀವ್ ಏನೇನ್ ಕೆಲಸ ಮಾಡ್ತೀರಿ? ಹೊರಗಡೆ ಕೆಲ್ಸಕ್ಕೆ ಹೋಗ್ತೀರಾ? ಹೇಳ್ತೀರಾ ನನ್ಗೆ? ನಾನು ಮದ್ವೆ ಆಗಿ 12 ವರ್ಷ ಆಯ್ತು. ಮೋರ್ ಅಂತ ಹೇಳಿ ಆದಿತ್ಯ ಬಿಲ್ ಅವ್ರದ್ದು ಸೂಪರ್ ಮಾರ್ಕೆಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಓ, ಸೂಪರ್ ಮಾರ್ಕೆಟ್ ಅಲ್ಲಿ ಕೆಲಸ ಮಾಡ್ತೀರಾ? ಸೂಪರ್ ಮಾರ್ಕೆಟ್ ಅಲ್ಲಿ ವೀಕೆಂಡ್ ಅಂದ್ರೆ ಸಿಕ್ಕಾಪಟ್ಟೆ ರಶ್ ಇರೋದಾಗ ಫೆಸ್ಟಿವಲ್ ಇರುತ್ತೆ ಎಕ್ಸ್ಪೀರಿಯನ್ಸ್. ಅವಾಗ ಫೆಸ್ಟಿವಲ್ ಲೀವ್ ಇರಲ್ಲ, ವೀಕೆಂಡ್ ಲೀವ್ ಇರಲ್ಲ, ವೀಕ್ ಡೇಸ್ ಅಷ್ಟೇ, 1 ವೀಕ್ ಆಫ್ ಅಷ್ಟೇ, ಫುಲ್ ಸ್ಟ್ಯಾಂಡಿಂಗು. ಸೊ ಮೋರ್ಗೆ ನೀವು ಮದ್ವೆ ಆದ ನಂತರ ಹೋಗಿ ಸೇರ್ಕೊಂಡ್ರಿ? ಮದ್ವೆ ಆದ್ಮೇಲೆ ಸೇರ್ಕೊಂಡ್ರಿ. ಮದ್ವೆ ಮಗು ಆದ್ಮೇಲೆ ಯಾಕೆ ಸೇರ್ಕೊಂಡ್ರಿ ನೀವು? ಅಂದ್ರೆ ಮೇಡಮ್, ನಾವು ಬಾಡಿಗೆ ಮನೇಲಿ ಇದ್ವಿ. ಬಾಡಿಗೆ ಮನೆ ಅಂದ್ರೆ ಅಲ್ಲಿಂದ ಇಲ್ಲಿ ಶಿಫ್ಟ್ ಆಗು, ಓನರ್ ಕಾಟ, ಅಲ್ಲಿ ತೊಳೆದಿಲ್ಲ, ಇಲ್ಲಿ ರಂಗೋಲಿ ಬಿಟ್ಟಿಲ್ಲ, ಇದೇ ಕಿರಿಕಿರಿ ಆಗ್ಬಿಟ್ಟಿತ್ತು. ಹಾಗಾಗಿ ನಮಗೂ ಅಂತ ಒಂದು ಸ್ವಂತ ಮನೆ ಕಟ್ಕೋಬೇಕು. ಯಾಕೆಂದ್ರೆ ಪಕ್ಷಿಗಳು ಸಹ ಒಂದು ಗೂಡು ಅಂತ ಮಾಡ್ಕೊಂತಾರೆ. ಹಾಗಾಗಿ ನಾವು ಕೂಲಿ ಮಾಡಿದ್ರು ಸಹ ನಾವು ಚೆನ್ನಾಗಿರ್ಬೇಕು, ಒಂದು ಗೂಡು ಕಟ್ಬೇಕು. ಯಾಕಂದ್ರೆ ಅವ್ರು ತುಂಬಾ ಕಷ್ಟಪಟ್ಟು, ನಮ್ಮ ಮಾವ ಅವಾಗ ಕಂಡಕ್ಟರ್ ಆಗಿದ್ರು ಕಡಬ ಬಸ್ಸಲ್ಲಿ. ಓ, ಹೌದಾ ಸರ್? ಓ, ರೈಟ್. ಓಕೆ. ನಮ್ಮ ಅತ್ತೆನೂ ತುಂಬಾ ದುಡ್ದಿದ್ದಾರೆ. ಇಂಜಿನ್ ಫ್ಯಾಕ್ಟ್ರಿ ಮಣ್ಣೆಲ್ಲ ಒತ್ತಿ ಅವ್ರು ಆ ಇದ್ರಲ್ಲಿ ಮಣ್ಣು ಹೊರೋದು, ಎಲ್ಲ ಕೆಲಸ ಮಾಡಿದ್ದಾರೆ. ಇದು ಹೆಂಚೋರೋದು ಎಲ್ಲ ಮಾಡಿದಲ್ಲ. ಎಷ್ಟು ವರ್ಷ ಮಾಡಿದ್ದಾರೆ ಕೆಲಸ? 5 ವರ್ಷ. 5 ವರ್ಷ. ಅಮ್ಮ, ಸೂಪರ್ ಅಮ್ಮ, ನೀವು ಸೂಪರ್. ಚಿಕ್ಕ ಮಗಳದ್ ಮದ್ವೆ ಮಾಡಿದ್ಮೇಲೆ ಕೆಲ್ಸಕ್ಕೆ ಹೋಗ್ಲೇ ಇಲ್ಲ. ಯಾರು? ನಮ್ಮ ಯಜಮಾನ್ರು. 2000 ಇಸ್ವಿಗೆ ಬಿಟ್ಬಿಟ್ಟೆ ಕೆಲಸ. ನನ್ನ ಕೈಯಲ್ಲಿ ಆಗಲಿಲ್ಲ ಅವಾಗ. ಈ ಒಂಥರ ನನಗೆ ಈ BP ಶುಗರು ಟಚ್ ಆಗ್ಬಿಡ್ತು. ಆಮೇಲೆ ಈಗ ಒಂದು 4 ವರ್ಷದಲ್ಲೂ ಏನೋ ಹಾರ್ಟ್ ಓಪನ್ ಸರ್ಜರಿ ಆಯಿತು ಜಯದೇವದಲ್ಲಿ. ಕೆಲಸ ಏನು ಮಾಡೋಕ್ಕಲ್ಲ. ಈಗಲೂ ಒಂದಷ್ಟು ದೂರ ನಡೆಯೋಕ್ಕಾಗಲ್ಲ. ಹೌದಾ ಅಪ್ಪಾಜಿ? ಬಟ್ ಕೂತ್ಕೊಂತೀರಾ? ನಿಮಗೆ ಇಬ್ರಿಗೂ ಚೇರ್ ಈಗ ಹಾಕ್ಸ್ಬಿಡೋಣ? ಕೂತ್ಕೊಂಡ್ರೆ ಒಳ್ಳೇದು. ಬೇಡ, ಚೇರ್ ತಗೊಂಡ್ ಬನ್ನಿಪ್ಪ. ಈಗ ಆರಾಮಾಗಿ ಕುತ್ಕೊಂಡು ಮಾತಾಡೋಣ, ಆಯ್ತಾ? ಸೊ ಓಪನ್ ಹಾರ್ಟ್ ಸರ್ಜರಿ ಆಯ್ತು ನಿಮ್ಗೆ, ಅದಾದ್ಮೇಲೆ ನೀವು ಕೆಲಸ ಬಿಟ್ರಿ. 2000 ಇಸ್ವಿಲೇ ನನಗೆ ಆರೋಗ್ಯದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತು. ಅವಾಗಲಿಂದ ಕೆಲ್ಸಕ್ಕೆ ಹೋಗೋದು ಬಿಟ್ಬಿಟ್ಟೆ. ಓಕೆ. ನನ್ನ ದೊಡ್ಡ ಮಗಳು SLC ಹೋಗ್ತಾ ಇದ್ಲು. ಅವಾಗ 4 ಜನ ಮಕ್ಳಿಗೆ ಅಡುಗೆ ಮಾಡಿಕ್ಕೆ ಅವಳು ಸ್ಕೂಲ್ಗೆ ಹೋಗೋಳು. ನಾನು ಕೆಲ್ಸಕ್ಕೆ ಹೋಗಿವಿ. 15 ವರ್ಷ ಮಾಡಿದೆ ಎಂಜಿನ್ ಫ್ಯಾಕ್ಟ್ರಿನಲ್ಲಿ. ಇಲ್ಲಿ ಉಪ್ಪರಳ್ಳಿಲಿತ್ತು, ಒಡೆದಾಕ್ಬಿಟ್ರು. ಯಲಹಂಕಕ್ಕೆ ಬನ್ರಿ ಅಂದರು. ನಾವು ಯಲಹಂಕಕ್ಕೆ ಹೋಗಲಿಲ್ಲ, ಇಲ್ಲೇ ಉಳ್ಕೊಂಬಿಟ್ಟು ಎಣ್ಣೆ ಅಂಗಡಿಗೆ ಹೋದೆ. ಅಲ್ಲಿ ಸ್ವಲ್ಪ ನನಗೆ ಈ ಎಡಗಾಲು ಸ್ವಲ್ಪ ನೋವು, ಸ್ವಲ್ಪ ಓಡಾಡೋಕ್ಕೆ ಆಗ್ದಂಗೆ ಆಗೋಯ್ತು. 3 ತಿಂಗಳು ಮಲಗ್ಬಿಟ್ಟೆ. ನನ್ನ ಸೊಸೆ ಮಗನೇ ಚೆನ್ನಾಗಿ ನೋಡ್ಕೊಂಡ್ರು.
ಒಟ್ಟು ಎಷ್ಟು ಜನ ಮಕ್ಕಳು ನಿಮ್ಗೆ? 4 ಜನನೇ ಮಕ್ಕಳು, 2 ಗಂಡು 2 ಹೆಣ್ಣು. 2 ಗಂಡು 2 ಹೆಣ್ಣು. ದೊಡ್ಡ ಮಗ ಅವರು ಬಂದಿಲ್ಲ, ಅವ್ರಿಗೆ ಹೇಳು ಇಲ್ಲ, ನಾವು ಬಂದು ಇಲ್ಲ. ಮೊದ್ಲಿಂದ ಕೈ ಬಿಟ್ಬಿಟ್ಟ ನಮ್ಮನ್ನ. ಯಾಕೆ ಹೇಳಲಿಲ್ಲ? ಯಾಕೆ ಈಗ ಅಂದ್ರೆ 20 ವರ್ಷ ಆಯ್ತು. ಸ್ವಲ್ಪ ಅವ್ರಿಗೂ ನಮಗೂ ಅಲ್ಲೇ 12 ವರ್ಷದಿಂದ ಅವ್ರ ದೂರನೇ ಇದ್ದಾರೆ. ಮಗ ಮನೆಗೆ ಹೋದೆ, ನೀನು ನಾನು ನನ್ನ ಮಕ್ಕಳು ನನ್ನ ಹೆಂಡ್ತಿನೇ, ಯಾರು ನಮಗೆ ಸಂಬಂಧ ಇಲ್ಲ ಅಂದರು. ನನ್ನ ಮನಸ್ಸು ಹೊಡೆದೋಯ್ತು. ಅವತ್ತಿಂದ ನಾನು ಅವ್ರ ಮನೆಗೆ ಹೋಗಿಲ್ಲ. ನನಗೆ ಓಪನ್ ಸರ್ಜರಿ ಆದಾಗ ತಾಯಿ ಮಗ ಬರಲಿಲ್ಲ, ಮಗ ಸೊಸೆ ದೊಡ್ಡ. ನಿಮ್ಗೆ ಆಪರೇಷನ್ ಆದಾಗ ಅವ್ರು ಉಳಿಯಲ್ಲ ಅಂತ ಹೇಳಿದ್ರಂತೆ. ಅಲ್ಲ, ಯಾಕೆ ಅಷ್ಟೊಂದು ದ್ವೇಷ ಸಾಧಿಸುವಂಥದ್ದು ಏನಿದೆ? ಈಗ ಹೆತ್ತ ತಂದೆ ತಾಯಿ ಒಂದು ಮಾತಿಗೇನೋ ಮಕ್ಳ ಮೇಲೆ ಕೋಪ ಮಾಡ್ಕೋಬಹುದು, ಆದ್ರೆ ಮಕ್ಕಳು ಹೆತ್ತ ತಂದೆ ತಾಯಿ ಮೇಲೆ ದ್ವೇಷ ಸಾಧಿಸೋದಿದೆಯಲ್ಲ, ಅದು ಯಾಕೆ? ಏನಾಯ್ತು ಅಂತ ಕೇಳ್ಬೋದಾ? ಅಯ್ಯೋ, ಹೇಳ್ಕೊಂಡು ಹೋದ್ರು ಒಂದು ದಿವಸ ಎಲ್ಲ ಮುಗಿಯಲ್ಲ ನಮ್ದು ಕತೆ. ಅಲ್ಲ, ಏನಾಯ್ತು ಅಂತ ಹೇಳಿದ್ರೆ ನಮ್ ಕಡೆಯಿಂದ ಅದು ಪ್ರಯತ್ನನಾದ್ರೂ ಮಾಡ್ತೀವಮ್ಮ ನಾವು. ಇಲ್ಲಮ್ಮ, ಅದು ಪ್ರಯತ್ನ ಅಲ್ಲ ಅಂತ ಹುಟ್ಟುಬಿಟ್ಟು ಏನು ಮಾಡೋಕ್ಕಾಗಲ್ಲ ತಾಯಿ. ಅದರಲ್ಲಿ ನಾನು ನೋಡಿ, ನಾನು ಹುಟ್ಟಿದ್ದಕ್ಕೆ ಅವಳು ಎತ್ತಿದ್ದಕ್ಕೆ ಇರೋ ಆಸ್ತಿಯಲ್ಲಿ ಅರ್ಧ ಕೊಡ್ತಾ ಇದ್ದೀನಿ. ನಾನು ಅವ್ನಿಗೂ ಅರ್ಧ ಸೈಟ್ ಮನೆ ಪಕ್ಕದಲ್ಲಿ ಬಿಟ್ಟಿದ್ದೀನಿ. ಇಲ್ಲಿ ಜಾಗ ಐತಲ್ಲ, ಅವನಿಗೆ ಅಂತ ಬಿಟ್ಟಿದ್ದೀನಿ. 2 ಎಕರೆ ಹೊಲ ಐತೆ, ಅದ್ರಲ್ಲಿ 1 ಎಕರೆ ಅವನಿಗೆ, 1 ಎಕರೆ ಇವನಿಗೆ ಅಂತ ಮಾಡಿದ್ದೀನಿ. ಏನ್ ಹೇಳೋಣ ನಾವು? ಇವರು ಇನ್ನೂ ಪ್ರೀತಿ ಮಾಡ್ತಾ ಇದ್ದಾರೆ. ಅದೇ ಪ್ರೀತಿ ಇದೆ. ಕಳ್ಳನೇ ಆಗ್ಲಿ ಸುಳ್ಳನೇ ಆಗ್ಲಿ ಮಗನೇ ಅಲ್ವೇ ನಮ್ಮ. ಅದೇ ತರ ಮಕ್ಳಿಗೆ ಯಾಕೆ ಸರ್ ಭಾವನೆ ಬರಲ್ಲ? ಬರಲ್ಲ ತಾಯಿ. ಅಲ್ಲ, ಏನ್ ಬೇಜಾರ್ ತಾಯಿ 10 ಮಕ್ಕಳನ್ನ ಸಾಕ್ತಾರೆ, ತಂದೆ ತಾಯಿನ ಇಬ್ಬರನ್ನ ಸಾಕಕ್ಕಾಗಲ್ಲ ಮಕ್ಕಳಿಗೆ. ಆದ್ರೆ ನನ್ನ ಚಿಕ್ಕ ಮಗ ಹಂಗೆ ಮಾಡಿಲ್ಲ. ಅವನ್ ಬಿಟ್ಟೋದ್ರು 12 ವರ್ಷದಿಂದ ಅವನನ್ನ ಚೆನ್ನಾಗಿ ಸಾಕು. ವಿಷಯ ಮತ್ತೆ ಕೆದ್ಕಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ನಾನು ಎಲ್ಲರ ಮುಖದಲ್ಲೂ ನಗು ನೋಡ್ಬೇಕು ಅಂತ ಆಸೆ ಪಡೋಳು. ಆದರೆ ನಾನು ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ, ಮಗ ಮಗಳು ಯಾರು ಕೆಟ್ಟವ್ರು ಇರೋದಿಲ್ಲ. ಆ ಪರಿಸ್ಥಿತಿ ಏನೋ ಒಂದು ಕೆಟ್ಟದನ್ನ ಮಾಡಿಸಿರ್ಬೋದು, ಆ ಪರಿಸ್ಥಿತಿ ನಿಮ್ಮನ್ನ ದೂರ ಮಾಡಿರ್ಬೋದು. ಸೊ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್, ನಿಮ್ಮ ತಂಗಿ ಅನ್ಕೊಳ್ಳಿ, ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಆದಷ್ಟು ಬೇಗ ಅಪ್ಪ ಅಮ್ಮನ ಬಂದು ಮಾತಾಡ್ಸ್ಕೊಂಡು ಹೋಗಿ. ಇವ್ರ ಜೊತೆ ಇರೋ ನೆಸೆಸಿಟಿ ಏನಿಲ್ಲ, ಅವಾಗವಾಗ ಒಂದು ಫೋನ್ ಮಾಡಿ ಅವಾಗವಾಗ ಬಂದು ಮಾತಾಡ್ಸ್ಕೊಂಡು ಹೋಗಿ. ನಮಗೂ ಎಲ್ಲರಿಗೂ ಖುಷಿ ಆಗುತ್ತೆ ಅಲ್ವಾ? ಈಗ ಇವರು ಪಟ್ಟಿರೋ ಕಷ್ಟಕ್ಕೆ ಮಹಾಲಕ್ಷ್ಮಿ ಅವರು ಸಾಥ್ ಕೊಡ್ತಾರೆ. ಅವರು ತಗೊಂಡಂತ ಸೈಟ್ ಅಲ್ಲಿ ಗಂಡ ಹೆಂಡತಿ ಇಬ್ರು ನಿಂತ್ಕೊಂಡು ಅತ್ತೆ ಮಾವಂಗ್ ಸಪೋರ್ಟ್ ಮಾಡ್ಕೊಂಡು ಮನೆ ಕಟ್ತೀರಿ. ಆ ವಿಷಯದ ಬಗ್ಗೆ ನಮ್ಗೆ ಹೇಳ್ತೀರಾ ಸ್ವಲ್ಪ? ಸುಮ್ಮನೆ ಬಾಡಿಗೆ ಮನೆ ಅನ್ನೋದು ಲೈಫ್ ಆಗಬಾರ್ದು ಅಂತ ಹೇಳಿ ಅದೇ ಒಂದು ಗೋಲ್ ಮಾಡ್ಕೊಂಡು ಅವ್ರಿಗೂ ನಾನು ಸಾಥ್ ಕೊಟ್ರೆ, ಅಟ್ಲೀಸ್ಟ್ ಅವ್ರ ಮಕ್ಕಳು ನೋಡ್ಕೊಂತಾಳೆ, ಅಷ್ಟಕ್ಕೆ ನಾವು ಮನೆ ಕಟ್ಕೊಂಡ್ರೆ ಸಾಲ ತೀರ್ಸ್ಕೊಂಡು ಲೋನು ಬಡ್ಡಿ ಅದೇ ಒಂದು ಲೈಫ್ ಆಗ್ಬಿಟ್ಟಿತ್ತು. ಮೇಡಮ್, ಲೋನ್ ಮಾಡ್ಕೊಂಡು ಟೋಟಲ್ 10 lakhs ತಗೊಂಡಿದ್ವಿ ಲೋನ್. 10 ಲಕ್ಷ ಅಂದ್ರೆ ಇವ್ರು 15 years ಇಂದ ಒಬ್ರ ಹತ್ರನೇ ವರ್ಕ್ ಮಾಡ್ತಾರೆ. ಡ್ರೈವರ್ ಅವರು ಸ್ವಲ್ಪ ಹೆಲ್ಪ್ ಮಾಡಿದ್ರು. ಸ್ವಲ್ಪ ಅಕ್ಕ ಬಾವ ಅವರು ನಮ್ಮ ನಾದ್ನೀರು ಅವರು ಹೆಲ್ಪ್ ಮಾಡಿದ್ರು. ನಾವು ಯಾವ ಕ್ಷಣಕ್ಕೆ ಕೈ ಹಾಕಿದ್ವೋ 1 year ಒಳಗಡೆ ಬೇಗನೆ ನಮ್ದು ಮನೆ ಆಗ್ಬಿಡ್ತು. ಆಕ್ಚುಲಿ ನಮ್ಗೆ ನಾವು 1 year ಅಲ್ಲೂ ನಮ್ಮ ಮನೇಲಿ ನಾವು ಮಲಗಿದೀವ ಅನ್ನೋದೇ ಫೀಲಿಂಗ್, ಒಂಥರ ಡ್ರೀಮ್ ನಮ್ಗೆ. ಸೊ ಹೆಣ್ಮಕ್ಳಿಗೆ ಅದೊಂದು ಆಸೆ ಇರುತ್ತೆ, ಸ್ವಂತದೊಂದು ಮನೆ ಇರಬೇಕು, ಚಿಕ್ಕದಾದ್ರೂ ಪರವಾಗಿಲ್ಲ, ನಂದು ಅಂತ ಒಂದು ಸೂರು ಇರಬೇಕು ಅಂತ. ಸೊ ಅದಕ್ಕೋಸ್ಕರ ನೀವು ಲೋನ್ ಮಾಡ್ತೀರಿ, ಮನೆ ಕಟ್ತೀರಿ. ಈಗ ನೀವು ಮತ್ತೆ ಮೋರಲ್ಲಿ ಕೆಲಸ ಮಾಡ್ತಾ ಇದ್ದೀರಿ? ಇಲ್ಲ ಮೇಡಮ್, ಮೋರ್ ಮಾಡ್ಕೊಂಡೆ. ಮೋರ್ ಆದ್ಮೇಲೆ ಕಮಿಟ್ಮೆಂಟ್ ತುಂಬಾ ದೊಡ್ಡದಾಯ್ತು, ಸ್ಯಾಲ್ರಿ ಸಾಕಾಗ್ತಿರ್ಲಿಲ್ಲ. 2.5 years ಅಲ್ಲಿ ಮಾಡಿದೆ. ಆಮೇಲೆ ಇವ್ನು ಕನ್ಸೀವ್ ಅಂತ ಹೇಳಿ 5 months ಕನ್ಸೀವ್ವರೆಗೂ ಮಾಡಿದೆ. ಬಟ್ ಸ್ಟ್ಯಾಂಡಿಂಗ್ ಆಗೋದಿಲ್ಲ ಅಂತ ಹೇಳಿ ಅವಾಗ ರಿಸೈನ್ ಮಾಡಿ ನಾನು ಜಾಬ್ ಹೋಯ್ತಲ್ಲ ಅಂತ ಹೇಳಿ ಆ ಅಮೌಂಟಲ್ಲಿ ಆಟೋ ಮಾಡ್ಕೊಂಡ್ವಿ. ಈಗ ಅವರಿಬ್ರು ನಾವಿಬ್ರು ನನ್ನ ಜೊತೆ ಮಗ 5 ಜನ ಸಾಕ್ಬೇಕು. ಇವರೊಬ್ರು ಅಟ್ಲೀಸ್ಟ್ ಆಟೋ ಸ್ವಲ್ಪ ಸಾಲ ಮಾಡ್ಕೊಂಡ್ರೆ, ಬಟ್ ಆಗ್ತಿರ್ಲಿಲ್ಲ. ಹಾಗಾಗಿ ಕೋವಿಡ್ ಬೇರೆ ಬಂತು, ಆಟೋ ನಿಂತ್ಕೊಂತು. ಅವ್ರದ್ದು ಕಾರು ಇಲ್ಲ, ಆಟೋನೂ ಇಲ್ಲ, ಅವ್ರ ಕೆಲಸ ಇಲ್ಲ. ಕೊರೋನಾ ಟೈಮು ಯೋಚನೆ ಮಾಡಿ ಈಗ 3 months ಇಂದ ಎಲ್ಲೂ ಮಾಲಿಲ್ಲ ಅಂತ ಹೇಳಿ ಅಡುಗೆ ಕೆಲಸಕ್ಕೆ ಇಲ್ಲ ತುಮಕೂರಲ್ಲೇ ಅಡುಗೆ ಕೆಲಸಕ್ಕೆ ಹೋಗ್ತಿದ್ದೀನಿ ಮೇಡಮ್. 3 months. ಹೌದಾ? ಓಕೆ. ಅಂದ್ರೆ ಮನೆಗೆ ಹೋಗ್ತೀರಾ ಅಥವಾ ಹೋಟ್ಲಲ್ಲಿ? ಮನೆ 3 members ಇದ್ದಾರೆ. ಅವ್ರಿಗೆ ಹೋಗಿ ಕಿಚನ್ ಅಲ್ಲಿ ಅವ್ರಿಗೆ ಹೆಲ್ಪ್ ಮಾಡೋದು, ಅವ್ರದ್ದು ಆಫೀಸ್ ಇದೆ, ಟೀ ಕಾಫಿ ಮಾಡ್ಕೊಡೋದು. ಸೂಪರ್. ಈಗ ಅತ್ತೆಯವ್ರ ಹತ್ರ ಹೋಗ್ತೀನಿ ನಾನು. ಈಗ ಅಮ್ಮ, ಅವಾಗ್ಲೇ ನೀವು ನನ್ಗೆ ಅಲ್ಲೊಂದು ವಿಷಯ ಹೇಳಿದ್ರಿ, ಮದ್ವೆ ಮನೆಗೆಲ್ಲ ಬಳೆ ತೊಡ್ಸಕ್ ಹೋಗ್ತೀರಿ ಅಂತ. ಅದು ಯಾವಾಗಿಂದ ಶುರು ಆಯ್ತು? ಅದೇ ಎಣ್ಣೆ ಅಂಗಡಿಲಿ ಬಿದ್ದು ಸ್ವಲ್ಪ ಕಾಲು ಏಟ್ ಮಾಡ್ಕೊಂಡೆ. ಅಂದ್ರೆ ಒಂದ್ ಕಡೆ ಏನಾದ್ರು ಕಷ್ಟ ಆಯ್ತು ಅಂದ್ರೆ ಒಂದ್ ಕಡೆ ಕೂತ್ಕೋಬಾರ್ದು ಅಂತ ಡಿಸೈಡ್ ಮಾಡಿ ಕೂತಿದ್ದಾನ ಮಾಡೋಣ, ನನ್ನ ಕೈಲಿ ಆಗೋವಂಥದ್ದು ಕೂತ್ಕೊಂಡಾನ ಮಾಡೋಣ. ಅದಕ್ಕೆ ಮಹಾಲಕ್ಷ್ಮಿಯರು ಅನ್ನೋದು ಯಾವತ್ತೂ ಬಿಟ್ಕೊಡಲ್ಲ ಅವರು ಅಂತ ಹೇಳಿ ಮಲಾರ ಇಟ್ಕೊಂಡಿದೀನಿ ಮನೆಯಲ್ಲಿ. ನಮ್ಮ ಅತ್ತೆ ಮಕ್ಳ ಹತ್ರ ಬಳೆ ಇದೆಯಾ ಕೇಳ್ತೀನಿ. ಅತ್ತೆ ಮಕ್ಳ,
ಕರೆಕ್ಟಾ? ಕೆಲಸ ಕಲಿತೀನಲ್ಲ ಮೇಡಮ್ ಚೆನ್ನಾಗಿ. ಹಾಗೆ ಅಮ್ಮ ಇಷ್ಟು ಒಳ್ಳೆ ಕಲೆನ ನನಗೆ ತೋರಿಸ್ಕೊಟ್ಟಿದ್ದಾರೆ ಅಂದಮೇಲೆ ಕಲೆಗೆ ಬೆಲೆ ಅಲ್ಲ, ಆದ್ರೆ ಗುರುದಕ್ಷಿಣೆ ನಾನು ಕೊಡ್ಲೇಬೇಕು. ಸೊ ಹಾಗಾಗಿ ಇವ್ರಿಗೆ ಸಿಗ್ತಾ ಇದೆ ಅಮೃತ್ ನೋನಿ ಅವ್ರ ಕಡೆನ ಒಂದು ಗಿಫ್ಟ್ ಹ್ಯಾಂಪರ್. ಸೊ ಸೂಪರ್ ಆಗಿ ಒಂದು ವಿದ್ಯಾನ ಹೇಳ್ಕೊಟ್ಟಿದ್ದಕ್ಕೆ ಅಮ್ಮಗೆ ಸಿಗ್ತಾ ಇದೆ ಅಮೃತ್ ನೋನಿ ಅವ್ರ ಕಡೆನ ಈ ಗಿಫ್ಟ್ ಹ್ಯಾಂಪರ್. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಈಗ ಲುಂಗಿ ಡಾನ್ಸ್ ಅಂತ ಒಂದು ಹಾಡು ಬಂದಿತ್ತು, ಅದೆಷ್ಟು ಫೇಮಸ್ ಆಗಿತ್ತಲ್ಲ. ಅದೇ ತರ ನಮ್ಮ ಮನೆ ಮಹಾಲಕ್ಷ್ಮಿ ಸೆಟ್ ಅಲ್ಲಿ ಬಿಂದಿಗೆ ಡಾನ್ಸ್ ಬಹಳ ಫೇಮಸ್ ಅಣ್ಣ. ಆದ್ರೆ ಅದ್ ಏನಾಯ್ತು ಅಂದ್ರೆ ದೊಡ್ಡ ದೊಡ್ಡ ಬಿಂದಿಗೆ ತಗೊಂಡೋಗ್ತಾ ಇದ್ವಿ. ಆ ಕಡೆ ಗೋಕಾಕೆಲ್ಲ ಹೋಗಿದ್ವಲ್ಲ, ಸಿಕ್ಕಾಪಟ್ಟೆ ಬಿಸಿಲು, ಆ ದೊಡ್ಡ ಬಿಂದಿಗೆ ಕರಗಿ ಚಿಕ್ಕ ಬಿಂದಿಗೆ ಆಗಿದೆ. ಈಗ ಚಿಕ್ಕ ಬಿಂದಿಗೆ ಮೇಲೆ ಡಾನ್ಸ್ ಮಾಡೋರು ಯಾರು? ಚಿಕ್ಕ ಬಿಂದಿಗೆ ಮೇಲೆ ಚೊಕ್ಕವಾಗಿ ಡಾನ್ಸ್ ಮಾಡ್ಬೇಕು. ಯಾರನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ನಾನು ಎಲ್ಲಾರ್ಗು ಟೆನ್ಷನ್, ನಾನ್ ಬೇಡ. ನಮ್ಮ ಮದ್ವೆಗೆ ರೆಡಿ ಆಗಿರುವಂತ ಹೆಣ್ಣು ಮನೀಷಾ, ಕೀರ್ತನ, ತೇಜು ಹಾಗೆ ಯಶು, ಬನ್ನಿ. ಈಗ ನಮ್ ದೊಡ್ಡಪ್ಪ ಬಂದ್ಬಿಟ್ಟು ಡಾನ್ಸ್ ಮಾಡಿ ತೋರಿಸ್ತಾರೆ. ದೊಡ್ಡಪ್ಪ ಹಾಡನ್ನ ಸ್ಟಾಪ್ ಮಾಡಿದ್ದಾರೆ ಅನ್ಕೊಳ್ಳಿ, ಇವಾಗ ಪಾಸ್ ಮಾಡಿದ್ರು. ಸೊ ಸ್ಟ್ಯಾಚ್ಯೂಲಿ ಹಿಂಗೆ ನಿಂತಿರ್ಬೇಕು ನೀವು, ಅಲ್ಲಾಡ್ದವ್ರು ಔಟ್. ಸೊ ಆಟದ ರೂಲ್ಸ್ ಏನು ಅಂತ ಅರ್ಥ ಆಯ್ತಲ್ವಾ? ಡಾನ್ಸ್ ಮಾಡ್ತಾ ಇರ್ಬೇಕಾದ್ರೆ ಹಾಡು ಸ್ಟಾಪ್ ಆಗುತ್ತೆ. ಆವಾಗ ನೀವು ಯಾವ ಸಿಚುಯೇಷನ್ ಅಲ್ಲಿ ಯಾವ ಪೋಸ್ ಅಲ್ಲಿ ನಿಂತಿದ್ರು ಅಲ್ಲಿ ಫ್ರೀಸ್ ಆಗ್ಬೇಕು. ಓಕೆನಾ? ಅಲ್ಲಾಡೋ ಹಾಗಿಲ್ಲ, ಸ್ಟ್ಯಾಚ್ಯೂ ತರ ನಿಂತಿರ್ಬೇಕು. ಅಲ್ಲಾಡ್ದವ್ರು ಕಾಲ್ ನೆಲಕ್ ಟಚ್ ಮಾಡ್ದವ್ರು ಔಟ್. ರೆಡಿನಾ? ಈ ತೇಜು ನೋಡು ನೆಮ್ಮದಿಯಾಗಲ್ಲೆಲ್ಲೋ ಇದ್ದೆ ನಾನು, ಯಾಕೆ ಬೇಕಿತ್ತು. ಎಷ್ಟ್ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡ್ ಬಂದಿದೀರಾ. 2 ಸ್ಟೆಪ್ ಹಾಕ್ಬಿಟ್ರೆ ಇನ್ನ ಸಕಲಾಗಿರುತ್ತೆ ಅಲ್ವಾ? ಅವ ನನ್ ಜೊತೆ 5 ನಿಮಿಷ ನಿಂತ್ಕೋತೀನವ? ನಿಂತ್ಕೊಂತೀನಿ ಬಾರವ. ಈಗ ಎಲ್ಲ ಡಾನ್ಸ್ ನೀವು ಕಣ್ ತುಂಬಾ ನೋಡ್ಬೇಕು. ನಿಮ್ಮ ಮೊಮ್ಮಕ್ಳು ಡಾನ್ಸ್ ನ. ರೆಡಿ ಇದ್ದೀರಾ? ಇವರೇ ಜಡ್ಜಪ್ಪ, ಇವ್ರು ಹೇಳಿದ್ದು ತೀರ್ಪೆ ಅಂತಿಮ. ಓಕೆನಾ? ನಿಮ್ಮ ಸಮಯ ಶುರು ಆಗುತ್ತೆ. ಆದ್ರೆ ಅದಕ್ ಮುಂಚೆ ಹತ್ಬೇಕಲ್ವಾ ಸ್ಟೇಜ್ ಹತ್ರಪ್ಪ. ಸ್ಟೇಜು ಇಷ್ಟು ಒಳ್ಳೆ ಸ್ಟೇಜ್ ಕೊಟ್ಟಿದ್ದೀನಿ ನಾನು. ರೆಡಿನಾ? ನಿಮ್ಮ ಸಮಯ ಶುರು ಆಗುತ್ತೆ. 3, 2, 1 ಗೋ. ಮ್ಯೂಸಿಕ್ ಪ್ಲೀಸ್. ಮಾಡೋ. ನೀರಿಗೆ ಬಾರೆ ಚನ್ನಿ, ಬಿಂಗೆ ಇಡ್ಕೊಂಡು ನಾನ್ ಬಿಂಗೆ ಮೇಲ್ ಡಾನ್ಸ್ ಮಾಡ್ತೀನಿ ಲಂಗ ಎತ್ಕೊಂಡು. ಈ ಬೊಂಬೆ ಸಕ್ಕತ್ತಾಗಿದೆ. ನೆಹರೂಜಿ ನೆನ್ಪಾಗ್ತವ್ರು ನನಗೆ. ಕೈ ಅಲ್ಲಾಡ್ಸಂಗಿಲ್ಲ. ಓಕೆ, ಎಲ್ಲಾರು ಸಿಕ್ಕಾಪಟ್ಟೆ ಚೆನ್ನಾಗಿ ಸ್ಟ್ಯಾಚ್ಯೂ ತರ ನಿಂತಿದ್ದೀರಾ. ಆದರೆ ಸ್ಟೆಪ್ ತುಂಬಾ ಡಬ್ಬ ತರ ಹಾಕಿದ್ರು. ಈ ಸಲ ಒಂಚೂರು ಹಿಂಗೆಲ್ಲ ಹಾಕಿ ನಮ್ ಕಮಲಾಸನ್ ತರ ಹಿಂಗೆ ಪ್ರಭುದೇವ ತರ ರುಬ್ಬು ಬಿಡ್ಬೇಕು ಹಂಗೆ ಕಾಲಲ್ಲಿ. ಓಕೆನಾ? ದಿಸ್ ಇಸ್ ರುಬ್ಬೋಡ. ಮ್ಯೂಸಿಕ್ ಪ್ಲೀಸ್. ನೀನ್ ಬಾಯ್ ಡಾನ್ಸ್ ಆಡ. ಕಾಲ್ ಎತ್ಬೇಕು. ಕಾಲ್ ಎತ್ಬೇಕು. ಕಾಲ್ ಎತ್ತಬೇಕು. ಅಲ್ಲೊಂದು ಟ್ರೈನು ಟ್ರಾಕ್ ಇಂದ ಹಿಂಗ್ ಹೋಯ್ತು. ಆಮೇಲೆ ಏನಾಯ್ತು ಗೊತ್ತಿಲ್ಲ. ಅಲ್ಲಿ ಯಾರಾದ್ರೂ ಸಪೋರ್ಟ್ ಕೊಟ್ರ? ಎಸ್ ಅಂತ ಹೇಳ್ತಾ ಇದಾರೆ. ಸಪೋರ್ಟ್ ಕೊಟ್ಟಿದ್ದಾರೆ ಅಂತ ಬಾಪುಟ್ಟಿ. ಚೀಟಿಂಗ್ ಮಾಡ್ತೀರಾ ನೀವು? ಆಕ್ಚುಲಿ ಏನ್ ಗೊತ್ತಾ ವಿಷಯ, ಜೀವನದಲ್ಲಿ ಚೀಟಿಂಗ್ ಮಾಡ್ಬೇಕು. ಯಾರು ನೋಡಿಲ್ಲ ಅಂದ್ರೆ ಆರಾಮಾಗಿ ಎಸ್ಕೇಪ್ ಆಗ್ಬಿಡ್ಬೋದು ಅಲ್ವಾ? ಬಟ್ ಈಗ ನಾವು ನೋಡ್ಬಿಟ್ವಿ, ಔಟ್ ಆಗಿದ್ದೀರಾ. ಬಟ್ ಸೂಪರ್ ಆಗಿ ಆಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಕೀರ್ತನ. ಈಗ 4 ಜನರಲ್ಲಿ 3 ಜನ ಉಳ್ಕೊಂಡಿದ್ದೀರಿ. ರೆಡಿನಾ ಆಟ ಕಂಟಿನ್ಯೂ ಮಾಡೋದಕ್ಕೆ? ಮ್ಯೂಸಿಕ್ ಪ್ಲೀಸ್. ಎತ್ತಬೇಕು, ಕಾಣ್ತಾ ಇಲ್ಲ. ಕಂಟಿನ್ಯೂ.
ಡಾನ್ಸ್ ಮಾಡ್ಬೇಕು. ನೋಡಿ ಹಿಂಗೆ. ನಾನ್ ಡಾನ್ಸ್ ಮಾಡಿದಕ್ಕೆ ಅಲ್ಲಿ ಭೂಕಂಪನೇ ಆಗುತ್ತೆ. ಬನ್ನಿ ಮನೀಷಾ, ಇಲ್ಲಿ ಏನಾಯ್ತು ಮನೀಷಾ? ಸ್ಲಿಪ್ ಆಯ್ತು ಅಷ್ಟೇ ಅಲ್ವಾ, ಸಿಂಪಲ್. ಇನ್ನೇನ್ ಆಗಕ್ ಸಾಧ್ಯ ಅಂತ ನನ್ಗೆ ಬೈತಾರಿ ನಾ ಕೇಳಿದ್ರೆ. ಬಟ್ ಬ್ಯಾಡ್ ಲಕ್, ಚೆನ್ನಾಗಿ ಡಾನ್ಸ್ ಮಾಡಿದ್ವಿ. ಓಕೆನಾ, ಸೂಪರ್. ಈಗ ನಿಮ್ಮಿಬ್ರಲ್ಲಿ ಇರೋದು ಕಾಂಪಿಟೇಷನ್. ಒಂದ್ ಕೆಲಸ ಮಾಡೋಣ, ನೀವ್ ಈ ಕಡೆ ಬನ್ನಿ ಮೇಡಮ್. ಕಾಲ್ ಎತ್ತುತ್ತಾ ಇದೀನಿ ಕಾಣಿಸ್ತಾ ಇಲ್ಲ ಅಂದ್ರೆ ನಾನ್ ಕೇಳಲ್ಲ, ಯಾಕಂದ್ರೆ ಹಿಂಗಂದ್ರೆ ನೋಡಿ ಗೊತ್ತಾಗುತ್ತೆ. ಕೊಳ್ಳಿ. ರೆಡಿ, ಮ್ಯೂಸಿಕ್ ಪ್ಲೀಸ್. ಅಳುಕು ಪಳುಕಿನ ಹಾಳೂರಲ್ಲಿ ಉಳಿದೋನೆ ಗೌಡ, ತಳುಕು ಬಳುಕಿನ ಗುಂಗಲ್ಲಿ ಮೈ ಮರೆಯೋನೆ ಮೂಡ. ಇಲ್ಲಿ ಕೈ ಕೆಸರಾದರೆ ಬಾಯಿ ಮೊಸರೆಂಬ ಗಾದೆ ನಂಬಣ್ಣ. ಅಷ್ಟೇ 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 ಅಷ್ಟೇ. ಕಾಲೆತ್ತಿದ್ದೀರಾ? ಗಾಳಿಲಿದೆಯಾ? ಬಿಂದಿಗೆ ಮೇಲಿದೆ. ಔಟು. ಕಾಲ್ ಎತ್ತಿದ್ರಿ, ಬಿಂದಿಗೆ ಮೇಲೆ ಇಟ್ರಿ ನೀವು. ಬನ್ನಿ ಕೆಳಗಡೆ. ಸೂಪರ್, ಜೋರ ಚಪ್ಪಾಳೆ ಬರಲಿ ಯಶುಗೆ. ಸೂಪರ್ ಆಗಿ ಆಡಿದ್ರಿ ಮೇಡಮ್. ಲಾಸ್ಟ್ ವರ್ಗು ಟಫ್ ಫೈಟ್ ಕೊಟ್ರಿ. ಹೇಗ ಅನ್ನಿಸ್ತು? ಖುಷಿ ಆಯ್ತು. ಇಷ್ಟು ದೊಡ್ಡ ಸ್ಟೇಜ್ ಮೇಲೆ ಡಾನ್ಸ್ ಮಾಡಿ ಖುಷಿ ಆಗಿರ್ಲೇಬೇಕಲ್ವಾ? ಕಷ್ಟ ಆಯ್ತು. ಚೆನ್ನಾಗಿತ್ತಲ್ವಾ? ಸೂಪರ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಕಂಗ್ರಾಚುಲೇಷನ್ಸ್ ಯಶು. ಬರ್ಲಿ ಜೋರ ಚಪ್ಪಾಳೆ. ಅಳುಕು ಪಳುಕಿನ ಹಾಳೂರಲ್ಲಿ. ಯಶು, ಹೇಳಿ. ನಿಮಗೂ ಇಷ್ಟು ದೊಡ್ಡ ಸ್ಟೇಜ್ ಕೊಟ್ಟೆ, ಕಷ್ಟ ಆಯ್ತಾ? ಆಗಿರ್ಲೇಬೇಕು ಅಂತ ತಾನೇ ನಾನು ಈ ಆಟ ಇಟ್ಟಿದ್ದು. ತುಂಬಾ ಕಾಲು ಶೇಕ್ ಆಗ್ತಿತ್ತು. ಬಟ್ ಖುಷಿ ಆಯ್ತಾ? ಮನೇಲಿ ಅವಾಗ ಈ ತರ ಮಾಡ್ತಾ ಇರಿ, ಖುಷಿ ಸಿಗುತ್ತೆ. ಓಕೆನಾ? ಸೊ ಇಷ್ಟು ಅದ್ಭುತವಾಗಿ ಆಡಿದ್ದಕ್ಕೆ ನಿಮಗೆ ಸ್ವಸ್ತಿಕ್ಸ್ ರೇಂಜ್ ಆಫ್ ಮಸಾಲಾಸ್ ಅವ್ರ ಕಡೆಯಿಂದ ಗಿಫ್ಟ್ ಹ್ಯಾಂಪರ್ ಇದೆ. ಅತ್ತೆ ಮಕ್ಕಳ, ಅದ್ಭುತವಾಗಿ ಆಡಿ ಗೆದ್ದಿದ್ದಕ್ಕೆ ಯಶೋಧ ಅವ್ರಿಗೆ ಸ್ವಸ್ತಿಕ್ಸ್ ರೇಂಜ್ ಆಫ್ ಮಸಾಲಾಸ್ ಅವ್ರ ಕಡೆಯಿಂದ ಗಿಫ್ಟ್ ಹ್ಯಾಂಪರ್ ಇದೆ. ಕಂಗ್ರಾಚುಲೇಷನ್. ಈಗ ಮನೇಲಿ ಒಂದು ಕಷ್ಟನೋ ಸುಖನೋ ಬಂದ್ರೆ ಅತ್ತೆ ನಾದ್ನಿ, ಅತ್ತಿಗೆ ನಾದ್ನಿ, ಬಾವ ಬಾಮೈದ ಎಲ್ಲರೂ ಜೊತೆಯಾಗಿ ಇರ್ತೀರಿ. ಕಷ್ಟನೂ ಜೊತೆಯಾಗಿ ಹಂಚ್ಕೊಳ್ತೀರಿ, ಖುಷಿನೂ ಜೊತೆಯಾಗಿ ಹಂಚ್ಕೊತೀರಿ ಅಲ್ವಾ? ಈಗ ಆ ಕಷ್ಟನ ಸುಖನ ಸಪ್ರೇಟ್ ಆಗಿ ಒಂದೇ ಸ್ಟೇಜ್ ಮೇಲೆ ಹಂಚ್ಕೊಂಡ್ರೆ ಹೆಂಗಿರುತ್ತೆ ಅಂತ ನೋಡೋಂಥ ಸಮಯ. ಈ ಆಟದ ಹೆಸರು ತಿನ್ ವಡೆ. ಅಯ್ಯೋ, ವಡೆ ಅಲ್ಲ ಸರ್, ವಡೆ. ಓಕೆನಾ? ಹೆಂಡತಿ ಕೈಯಲ್ಲಿ ಯಾವಾಗಲೂ ವಡೆ ತಿಂತೀರಲ್ವಾ ಸರ್? ಅದಕ್ಕೆ ಇವತ್ತು ಹೆಂಡತಿ ಕೈಯಾರೆ ವಡೆ ತಿನ್ಸೋಣ ಅಂತ. ಯಜಮಾನ್ರ ಖುಷಿ ನೋಡು. ರಾಮ ಸರ್, ಈಗ ಏನಪ್ಪ ವಿಷಯ ಅಂದ್ರೆ, ಈ ಕಡೆ ಹೆಂಡ್ತೀರ್ ನಿಂತಿದ್ದಾರೆ, ಆ ಕಡೆ ಗಂಡಂದ್ರೆ ನಿಂತಿದ್ದೀರಾ. ಹೆಂಡ್ತೀರ್ ಏನ್ ಮಾಡ್ತಾರೆ ಅಂದ್ರೆ, ಈ ಬ್ಯೂಟಿಫುಲ್ ಆಗಿರೋ ವಡೆಗೆ ಉಫ್ ಅಂತ ಉರುಪ್ತಾರೆ. ಅದನ್ನ ಗಂಡಂದ್ರು ಲಾಭಕ್ಕಂತ ಅದೇ ಕಲ್ಮಿ ತಿಂತೀರಲ್ಲ ಸರ್, ಹಂಗೆ ಲಾಭಕ್ಕಂತ ಕ್ಯಾಚ್ ಹಾಕೊಂಡು ಚಪ ಅಂತ ತಿನ್ಬಿಡ್ಬೇಕು. ಓಕೆನಾ? ಇಷ್ಟೇ ಆಟ. ಸಿಂಪಲ್ ಅಲ್ವಾ? ಸಿಂಪಲ್. ಊರ್ವರ್ಗೆ ಎನರ್ಜಿ ನಮ್ದು ಹೋಗ, ತಿನ್ನೋರ್ಗೆ ಈಸಿ ಮೇಡಮ್ ಅಲ್ವಾ? ಅದಕ್ಕೆ ಹೇಳಿದ್ದು, ಇವ್ರಿಗೆ ಕಷ್ಟ ಅವ್ರಿಗೆ ಸುಖ ಅಂತ. ಹಿಡಿದೀರಾ ಮೇಡಮ್? ಇವ್ರು ನೋಡಿ ಉಸಿರು ತಗೋತಾರೆ. ಉಸಿರು ತಂತಿಲ್ಲ ಮೇಡಮ್, ಘಮ ಅಂತಿದೆ ಅದು. ರೆಡಿ ಮೇಡಮ್, ಪೊಸಿಷನ್ ತಗೊಳ್ಳಿ. ಆ ಗೆರೆ ದಾಟಿ ನೀವು ಬರೋಂಗಿಲ್ಲ, ಇವರು ಹೋಗಂಗಿಲ್ಲ. ಇದಕ್ಕೆ ನಾನು ನಿಮ್ಗೆ ಕೊಡ್ತಾ ಇರೋ ಕಾಲ ಅವಕಾಶ 50 ನಿಮಿಷ. ಯಾಕೆಂದ್ರೆ ಅದು ಹೋಗೋದೇ ಇಲ್ಲ ಅಂತ ಗೊತ್ತಲ್ಲ, ಅದಕ್ಕೆ ಅಲ್ಲ 3 ನಿಮಿಷ. ಯಾಕಂದ್ರೆ ನನಗೆ ಗೊತ್ತು ಇವ್ರು ಫುಲ್ ಜೋಶಲ್ಲಿದ್ದಾರೆ. ಉಫ್ ಅಂತ ಕಲ್ಮಿ ಕಳ್ಸಿದ್ರೆ ಅಲ್ಲಿ ಅಪ್ಪಗನ್ ಕ್ಯಾಚ್ ಹಿಡ್ಕೊಂತಾರೆ ರಾಮಣ್ಣ. ರೆಡಿನಾ? ನಿಮ್ಮ ಸಮಯ ಶುರು ಆಗುತ್ತೆ. ಇನ್ 3, 2, 1 ಗೋ. ಎಗ್ರಣ, ಇನ್ನೊಂಚೂರು ಎಗ್ರಣ. ಅದ ರಮಣ, ಕಲ್ಮಿ ಕಬಾಬ್ ಬರ್ಲಿಲ್ವಾ? ನೋಡಿ, ಸ್ಟಾಪ್. ನಮ್ಮ ರಂಗನಾಥ್ ಅಣ್ಣ ಒಂದು ಅರ್ಜಿನ ಸಲ್ಲಿಸಿದ್ರು, ತೀರ್ಪುಗಾರರು ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಈಗ ಹೆಂಡತೀರು ತಿಂತಾರೆ, ಯಜಮಾನ್ರು ಉಫ್ ಉಫ್ ಅಂತಾರೆ. ಓಕೆನಾ? 3, 2, 1 ಗೋ.
ಮುತ್ತು ಕೊಟ್ಕೋತಾರ ಒಳಗೆ, ನಂದೊಂದು ಮುತ್ತು ನಿಂದೊಂದು ಮುತ್ತು ಅಂತ. ಇವರು ಅಂತ ಅವ್ರ ಮುತ್ತಿಡೋದು, ಇವ್ರು ಮುತ್ತಿಡೋದು. ಇವರು ಜಂಪಿಂಗ್ ಜಪಾಂಗ್ ಅವ್ರು ಇಷ್ಟೊತ್ತು ತಿಂತಾ ಇರ್ಲಿಲ್ಲ ಅಂತ ಇವ್ರು ಬೈತಾ ಇದ್ರು ಅಂತ ಇವಾಗ ಅವರು ಈಗ ತಿನ್ನು ನೋಡೋಣ ಅಂತ. ಇದ್ರಲ್ಲಿ ನಾನು ಏನ್ ಜಡ್ಜ್ಮೆಂಟ್ ಕೊಡ್ಲಿ, ತಲೆ ಎಲ್ಲ ಕೆಟ್ಟೋಗ್ತಾ ಇದೆ. ಈಗ ಬೆಸ್ಟ್ ಜಡ್ಜು, ಸ್ಟ್ರಿಕ್ಟ್ ಜಡ್ಜನ್ನ ಕರೆಸ್ತೀನಿ ನಾನು. ಅಪ್ಪಜೆ ಯಾರು ವಿನ್ನರ್ ಅಂತ ನೀವೇ ಹೇಳ್ಬೇಕು. ಸ್ವಲ್ಪ ಅದೇ ಜಾಸ್ತಿ ಅದೇ ಜಾಸ್ತಿ ಇದೆ ಅಂತ ಅನ್ನಿಸ್ತಾ ಇದೆಯಾ? ವಿನ್ನರು ಶಶಿಕಲಾ ಹಾಗೂ ರಂಗನಾಥಣ್ಣ. ಈಗ ಅದ್ಭುತವಾಗಿ ಆಡಿ ಗೆದ್ದಿದ್ದಕ್ಕೆ ನಿಮ್ಗೆ ರಿಫ್ ಹೋಮ್ ಕೇರ್ ಬ್ರಾಂಡ್ ಅವರಿಂದ ಒಂದು ಫ್ಯಾಮಿಲಿ ಪ್ರೊಟೆಕ್ಷನ್ ಕಿಟ್ ಇದೆ. ಅತ್ತೆ ಮಕ್ಕಳ, ರಿಫ್ ಹೋಮ್ ಕೇರ್ ಬ್ರಾಂಡ್ ಅವ್ರ ಕಡೆಯಿಂದ ಈ ಫ್ಯಾಮಿಲಿ ಪ್ರೊಟೆಕ್ಷನ್ ಕಿಟ್ ನಿಮ್ಗೆ. ಹ್ಯಾಂಡ್ ಸ್ಯಾನಿಟೈಸ್ ಅವಾಗ ಮಾಡ್ತಾ ಇರಿ, ಮನೆನೂ ಸ್ಯಾನಿಟೈಸ್ ಮಾಡಿ, ಹಾಗೆ ಮಾಸ್ಕ್ ಹಾಕೊಳ್ಳಿ, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಕಂಗ್ರ್ಯಾಚುಲೇಷನ್ಸ್. ಈಗ ನನ್ನ ಅತ್ತೆ ಮಕ್ಕಳು ಒಂದಷ್ಟು ಮಡಿಕೆಗಳನ್ನ ತರಿಸಿ ಇಡಬಾರ್ದು ಜಾಗಗಳಲ್ಲೆಲ್ಲ ಇಟ್ಬಿಟ್ಟಿದ್ದಾರೆ. ಈಗ ಆಟ ಏನಪ್ಪಾ ಅಂದ್ರೆ, ಇಷ್ಟೊತ್ತು ಚೆನ್ನಾಗಿದ್ರಲ್ಲ ಗಂಡ ಹೆಂಡತಿ ಇಬ್ರು, ಸೈಕಲ್ ಗ್ಯಾಪಲ್ಲಿ ಏನಾಯ್ತು ಮೇಡಮ್? ಇದೆಷ್ಟು ಮೇಡಮ್? ಗೊತ್ತಾಗ್ತಿಲ್ಲ. ಇದು 0. ಬರ್ಲಿ ಜೋರ ಚಪ್ಪಾಳೆ. ನೋಡಿ, ಮಹಾಲಕ್ಷ್ಮಿ ಕಣ್ಣಿಗೆ ಯಾವತ್ತೂ ಕತ್ಲೆ ಆವರಿಸಬಾರ್ದು. ಅವರು ಕ್ಲಿಯರ್ ಆಗಿ ಎಲ್ಲ ನೋಡ್ತಾ ಇದ್ರೇನೆ ಅವ್ರ ಸುತ್ತಮುತ್ತಲಿರೋರ್ ಜೀವನಾನು ಚೆನ್ನಾಗಿರುತ್ತಲ್ವಾ. ನಾನು ಮಹಾಲಕ್ಷ್ಮಿ ಅವರೇ, ನಿಮಗೆ ನಾನು ಕತ್ತಲೆಯಿಂದ ಹೊರಗೆ ತರ್ತಾ ಇದ್ದೀನಿ. ಬೇಡ, ನೀವು ಹಿಂಗಿದ್ರೇನೆ ಚಂದ. ಈಗ ಫಸ್ಟ್ ಒಂದು ವಿಷಯ ಕೇಳ್ಬಿಡ್ತೀನಿ. ಈಗ ನೀವು ಪ್ರೀತಿಯಿಂದ ನಿಮ್ಮ ಯಜಮಾನ್ರನ್ನ ಏನಂತ ಕರಿತೀರಿ? ರಂಗು. ಈ ಬೈಕು ಕಲಿಸಿಕೊಡು ನಂಗೆ. ಆಟೋ ಕಲಿಸಿಕೊಡು ರಂಗು ಅನ್ಬೇಕು. ಆಟ ಇವಾಗ ನೀವಲ್ಲ, ಅವರೆಲ್ಲ ನಿಮಗೆ ಕಲ್ಸ್ಕೊಡೋದು, ನೀವು ಅವ್ರಿಗೆ ಕಲ್ಸ್ಕೊಡ್ಬೇಕು. ಈಗ ಮ್ಯಾಟ್ರ್ ಏನಪ್ಪಾ ಅಂದ್ರೆ, ಇಲ್ಲಿ ಒಂದಷ್ಟು ಮಡಿಕೆಗಳಿದೆ, ಅದಷ್ಟು ಅವರು ಹೊಡೆದು ಬಿಸಾಕ್ಬೇಕು. ಅದಕ್ಕೆ ನೀವು ಅವ್ರಿಗೆ ಗೈಡ್ ಮಾಡ್ಬೇಕು. ಈಗ ಯಾಕೆ ನಾನು ಪ್ರೀತಿಯಿಂದ ಯಜಮಾನ್ರಿಗೆ ಏನಂತ ಕರಿತೀರಿ ಅಂತ ಕೇಳಿದ್ದು ಅಂದ್ರೆ, ರೈಟ್ ಹೋಗ್ಬೇಕು ಅಂದ್ರೆ ರಂಗು ಅನ್ಬೇಕು, ಲೆಫ್ಟ್ ಹೋಗ್ಬೇಕು ಅಂದ್ರೆ ಗಂಗು ಅಂತ ಅನ್ಬೇಕು. ಬೇರೆ ಏನಂತ ಕರಿತೀರಿ? ಕೋಪ ಬಂದಾಗ ಲೋ ರಂಗು, ಆತರ ಇದೆ. ಕೋಪನೇ ಬರಲ್ವಾ ನಿಮ್ಗೆ? ಕೋಪ ಬರುತ್ತೆ, ಬಟ್ ಹಂಗಂತ ಏಕವಚನದಲ್ಲಿ ಯಾವತ್ತು. ಬಹುವಚನದಲ್ಲಿ ಏನಂತ ಕರಿತೀರಾ? ರೀ ಅನ್ನೋದೇ ಜಾಸ್ತಿ. ರೀ. ಸೊ ರಂಗು ಅಂದ್ರೆ ರೈಟ್, ಗಂಗು ಅಂದ್ರೆ ಲೆಫ್ಟ್, ರೀ ಅಂದ್ರೆ ಮುಂದೆ. ಇನ್ನೇನಂತೀರಿ? ಕೋಪದಲ್ಲಿ ರೀ ಅಂದ್ರೆ ಮುಂದೆ ಹೋಗ್ಬೇಕು. ರೆಡಿನಾ? ಬನ್ನಿ ಇಲ್ಲಿ ನಿಂತ್ಕೊಳ್ಳಿ. ಅಜ್ಜಿ ತಾತ, ಇವಾಗ ಅಪ್ಪಾಜಿ ಅಮ್ಮ ನೀವಿಬ್ರು ಏನ್ ಗೊತ್ತಾ, ಸರಿಯಾಗಿ ಆಟ ನೋಡ್ಕೊಂಬಿಡಿ. ಯಾಕಂದ್ರೆ ಇವ್ರಿಬ್ರು ಆಡಿದ್ಮೇಲೆ ನೀವಿಬ್ರೆ ಆಡ್ಬೇಕು, ಓಕೆನಾ? ಅಲ್ಲಿ ರಂಗು ಗಂಗು ಇರಲ್ಲ, ಅಲ್ಲಿ ಬೇರೆ ಏನೋ ಇಡ್ತೀನಿ ನಾನು. ಅಣ್ಣ ನೀವ್ ರೆಡಿನಾ? ಏನ್ದ್ರಲ್ಲಿ ಹೊಡಿತೀರಾ ಅಣ್ಣ? ತಲೆಯಲ್ಲಿ ಹೊಡಿತೀರಾ ಮಡ್ಕೆನ? ಇಲ್ಲಪ್ಪ, ಆಗಲ್ಲ ತಾನೆ. ಮತ್ ಕೇಳ್ಬೇಕು ತಾನೆ, ಕೋಲಲ್ಲಿ ತಂಗಿ ಅಂತ ಕೊಡ್ತಾರೆ ಅಂತ ಭರವಸೆ ಇದೆ ತಂಗಿ ಮೇಲೆ. ಅತ್ತೆ ಮಕ್ಕಳ ಬರ್ರೋ. ರೆಡಿ ಅಣ್ಣ? ಈ ಚಿಕ್ಕ ವಯಸ್ಸಲ್ಲಿ ಹುಡ್ಗಿರಿ ಈ ತರ ಒಂದು ಆಟ ಆಡ್ತಾರಣ್ಣ, ಗಿಡ್ಗಿಟ್ಲೆ ಆಟ ಅಂತಾರ. ಅದಕ್ಕೆ ಲೈಫಲ್ಲಿ ನೀವು ಯಾವತ್ತೂ ಆಟ ಆಡಿರಲ್ಲ. ಜೋರಾಗಣ, ತಿರ್ಗಣ, ಸಖತ್ ಬಿಡೋಣ, ಸಖತ್. ಇದು ಸೂಪರ್ ಅಣ್ಣ. ಈಗ ಯಾರಾದ್ರೂ ಮಾತಾಡಿದ್ರೆ ಅಷ್ಟೇ, ನಾನ್ ನನ್ನ ಪೊಸಿಷನ್ಗೆ ಹೋಗ್ತೀನಿ ಅಣ್ಣ. ಓಕೆ ಮೇಡಮ್, ಬನ್ನಿ ಮೇಡಮ್. ರೆಡಿನಾ? ಈಗ ಗಂಗು ರೀ. ಗಂಗು ಉಲ್ಟಾ ರೀ. ರೈಟ್. ಅಣ್ಣ ಎಲ್ಲೋಗ್ತಿದ್ಯಾ ಅಣ್ಣ? ಗಂಗೂರಿ ಎಲ್ಲೋಯ್ತು? ರೈಟ್ ಲೆಫ್ಟ್ ಎಲ್ಲೋಯ್ತು? ಗಂಗು. ಅಯ್ಯೋ, ಮುಂದೆ ಬನ್ರಿ. ಪ್ರೀತಿಯಿಂದ ರೀ ಅನ್ನಿ. ಪ್ರೀತಿಯಿಂದ ರೀ ಅನ್ನಿ. ಅದನ್ನೇ ಹೇಳ್ತಿದ್ದು ಮುಂದೆ. ರೀ ಗಂಗು. ಮೇಡಮ್, ರಂಗು ಅಂದ್ರೆ ರೈಟು. ಪ್ರೀತಿಯಿಂದ ಕರೆಸಿದ್ರೆ ಹಿಂದೆ ಬರ್ಬೇಕು, ಕೋಪದಲ್ಲಿ ಕರೆದ್ರೆ ಮುಂದೆ ಹೋಗ್ಬೇಕು. ಪ್ರೀತಿಯಿಂದ ಕೂಗ್ತಿದ್ದೀನಿ, ಹಿಂದೆ ಬನ್ನಿರಿ. ನಂಗೆ ಅನ್ನಿಸ್ತಾನೆ ಇಲ್ಲಲ್ಲ.
ಗಂಗು ರಂಗು 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 ಅಂದ್ರೆ ಆ, ಬಾಸಿ ಬಾಸಿ ಬಾಸಿ. ಅಣ್ಣ ನೀವೇ ಹುಡ್ಕಂಗಿಲ್ಲ. ಬರೀ ಗಂಗು ಗಂಗು ನೀವ್ ಹೇಳ್ಬೇಕು ರೀ ರೀ ಕೋಪದಲ್ಲಿ ಮುಂದೆ ಕೋಪ ರೀ ಗಂಗು ಹಂಗೆ ಹಂಗೆ ಕಳಿಸಿ ಫಸ್ಟ್ ಆ ಕಡೆ ಕಳಿಸಿ ಮೇಡಮ್. ಗಂಗು 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 ಇನ್ನು ಗಂಗು ಗಂಗು ಹಂಗ್ ಮಾಡಂಗಿಲ್ಲ, ಹಂಗ್ ಹುಡ್ಕಂಗಿಲ್ಲ. ಹಂಗೆ ರಂಗು ರೈಟ್ಗೆ ಹೋಗ್ಬೇಕಣ್ಣ ನೀವು. ರಂಗು 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 ಜೋರ್ ಪಕ್ಕ ಅಲ್ಲ ಅಲ್ಲ ರಂಗು ಏನಂದ್ರೆ ರೀ 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 ಹಿಂಗೆ ಬಂದ್ರಿ ಪ್ರೀತಿಯಿಂದ ರೀ ಅನ್ನಿ ಬರ್ತಾರೆ. ರೀ ರಂಗು 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 ಅಲ್ಲಿ ಅಪ್ಪ ಹೆಂಗಡಿತಲ್ವಾ? ಏಯ್ ಏಯ್ ಬಾಯ್ ಬೇಡ ಬೇರೆ ಅಲ್ಲೇ ಮೇಲೆ ಕರೆಕ್ಟ್ ಹಿಂದೆ ಹೋಗಿ ಅವಳಿಗೆ ಹೊಡ್ಯಾಕ್ ಹೋಗಿ ಹೆಂಡತಿಗೆ ಹೊಡ್ಯಾಕ್ ಹೋಗ್ತಾರೆ ರೀ ಅಂತೀಯ ಬಾ ಜೋರಾಗಿ ರೇಟ್ ಹಾಕಲ್ಲೇ ಆಗಿದೆ ಈಗ ನಿಮ್ಮ ಪ್ರೀತಿ ಅವಾಂತರ ಏನೆಲ್ಲ ಕತೆ ಸೃಷ್ಟಿಸಿದೆ ನೋಡಿ. ಏನ್ ಧ್ವಂಸ ಮಾಡಿ ಬಿಸಾಕ್ಬಿಟ್ರು. ಹಂಗು ಹಿಂಗು ಹೋಗಿ ಜೊತೆಲಿ ಕೊನೆಗೆ ಹೆಂಗೋ ಕೆಲ್ಸ ಮುಗಿಸ್ಬಿಡ್ತೀರಿ. ಬರ್ಲಿ ಜೋರಾದ ಚಪ್ಪಾಳೆ ಅದ್ಭುತವಾದ ಜೋಡಿಗೆ. ಅದ್ಭುತವಾಗಿ ಗೈಡ್ ಮಾಡಿದ್ದಕ್ಕೆ ಮಹಾಲಕ್ಷ್ಮಿ ನಿಮ್ಗೆ ಸುಗುಣ ಸಿಲ್ಕ್ ಸಾರೀಸ್, ಚೂಡಿದಾರ್ಸ್, ಟಾಪ್ಸ್ ಅಂಡ್ ಲೆಗಿಂಗ್ಸ್, ಉತ್ರಳ್ಳಿ ಮೇನ್ ರೋಡ್, ಬ್ಯಾಂಗ್ಳೂರು. ಇವ್ರ ಕಡೆಯಿಂದ ಈ ಬ್ಯೂಟಿಫುಲ್ ಸೀರೆ ನಿಮ್ಗೆ ಕಂಗ್ರ್ಯಾಚುಲೇಷನ್. ಆವಾಗ್ಲೇ ಒಂದು ಬ್ಯೂಟಿಫುಲ್ ಆಗಿರೋ ಫೋಟೋ ತೆಗೆಸ್ಕೊಂಡಿದ್ವಿ. ಅದು ಹೆಂಗಿದೆ ಅಂತ ನೋಡೋ ಆಸೆ ಇದೆಯಾ? ನಿಧಾನ ಕೇಳ್ತಾ ಇದ್ದೀರಿ ಅಂದ್ರೆ ಆಸೆ ಇಲ್ಲ ಅನ್ಸುತ್ತೆ. ನಾನು ತಗೊಂಡಿರ್ತೀನಿ. ಇದೆಯಾ ನೋಡೋಣ ಯಾರು ಬರ್ಬೇಕು? ಅತ್ತೆ ಮಕ್ಳ ಬನ್ನಿಪ್ಪ. ಫಸ್ಟ್ ಹಿರಿಯರಿಗೆ ತೋರಿಸ್ಬಿಡ್ತೀನಿ. ದಯಮಾಡಿ ಎಲ್ಲರೂ ಸ್ವೀಕರಿಸಿ ತಗೊಳ್ಳಿ. ನಮ್ ಕಡೆಯಿಂದ ಗಿಫ್ಟ್ ನಿಮ್ಗೊಂದಿದೆ ಕೊಡ್ಬೇಕು. ಏನಮ್ಮ ಅದು? ಇಲ್ಲಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡ್ತಾ ಇದೆ. ಇದು ಹಾಳೆ. ನಾನ್ ನಿಮ್ಗಳಿಗೆಲ್ಲ ನಿಮ್ ಫೋಟೋ, ಫ್ಯಾಮಿಲಿ ಫೋಟೋ ಕೊಡ್ತಾ ಇದ್ದೆ. ಇದು ನನ್ ಫೋಟೋ ಎಲ್ಲಿಂದ ಸಿಕ್ತು ನಿಮ್ಗೆ? ನನಗೆ ನಿಜವಾಗ್ಲೂ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ನೋಡ್ದಂಗ ಆಗ್ತಿದೆ. ನಾನು ಯಾವ್ದೋ ದೇವ್ರ ಫೋಟೋ ಇರ್ಬೇಕು ಅಂತ ಗೆಸ್ ಮಾಡಿದೆ. ಬಟ್ ರಿಯಲಿ ಥ್ಯಾಂಕ್ ಯು ಸೋ ಮಚ್. ಸೋ ಸ್ವೀಟ್ ಆಫ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮ್ಮ ಜೊತೆ ಇಷ್ಟೊತ್ತು ಅದ್ಭುತವಾಗಿ ಕಾಲ ಕಳೆದು ಆಟ ಆಡಿದ್ದಕ್ಕೆ ನಮ್ಮ ಮಹಾಲಕ್ಷ್ಮಿ ಶಶಿಕಲಾ ಅವ್ರಿಗೆ ನಮ್ಮ ಜಿ ಕನ್ನಡದ ಕಡೆಯಿಂದ ಪುಟ್ಟ ಗೌರವ ಇದೆ. ಅದನ್ನ ನೀವೇ ನೆರವೇರಿಸಬೇಕು.
ನಾನು ಆಗ್ಲೇ ಹೇಳ್ದಂಗೆ ಸಿಕ್ಕಾಪಟ್ಟೆ ಖುಷಿ ಕೊಟ್ಟಿದ್ದೀರಿ. ಆದ್ರೆ ನನ್ಗೆ ಈ ಫ್ಯಾಮಿಲಿಲಿ ಖುಷಿ ಕಾಣಿಸ್ತಾ ಇದೆ. ಬಟ್ ನಾನು ಆಗ್ಲೇ ಹೇಳ್ದಂಗೆ ಒಬ್ರು ಮಿಸ್ಸಿಂಗ್ ಇದ್ದಾರೆ, ಇವ್ರ ಮಗ. ಆದಷ್ಟು ಬೇಗ ಫೋನ್ ಮಾಡಿ ಮೀಟ್ ಮಾಡೋದಕ್ಕೆ ಬನ್ನಿ. ಇದು ನನ್ನ ಕಡೆಯಿಂದ ಮತ್ತೊಮ್ಮೆ ರಿಕ್ವೆಸ್ಟ್ ನಿಮ್ಗೆ. ಈ ಫ್ಯಾಮಿಲಿ ಯಾವಾಗ್ಲೂ ಸದಾ ಹೀಗೆ ಖುಷಿಯಾಗಿ ಆರೋಗ್ಯವಾಗಿರ್ಲಿ ಅಂತ ದೇವರಲ್ಲಿ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದೇ ತರ ಮುದ್ದಾದ ಕುಟುಂಬದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಶಾರ್ಪ್ 1 ಗಂಟೆಗೆ ನಾನ್ ನಿಮ್ನ ಭೇಟಿ ಆಗ್ತೀನಿ. ಮುಖದಲ್ಲಿ ನಗು ಇರ್ಲಿ, ಮನ್ಸಲ್ಲಿ ಖುಷಿ ಇರ್ಲಿ, ನಿಮ್ ಪ್ರೀತಿ ಸದಾ ನಮ್ಮೇಲೆ ಹೀಗೆ ಇರ್ಲಿ. ಇದು ಸ್ವಸ್ತಿಕ್ಸ್ ಗುಲಾಬ್ ಜಾಮೂನ್ ಮಿಕ್ಸ್ ಮನೆ ಮಹಾಲಕ್ಷ್ಮಿ. ಹೋಗ್ ಬರ್ತೀವಿ. ನಮಸ್ಕಾರ.